ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಈಗ ನಿಮಗೆ ಗೃಹಲಕ್ಷ್ಮಿ ದುಡ್ಡು, ರೇಷನ್ ದುಡ್ಡು ಎಲ್ಲ ನಿಮ್ಮ ಅಕೌಂಟಿಗೆ ಬರ್ತಾ ಇದೆ. ನೀವು ಸ್ಟಾರ್ಟಿಂಗ್ ಯಾವ ಬ್ಯಾಂಕಿನ ಅಕೌಂಟನ್ನು ಇಟ್ಕೊಂಡಿದ್ರೋ ಆ ಅಕೌಂಟಿಗೆ ನಿಮಗೆ ದುಡ್ಡು ಬಂದಿದೆ. DBT ಸಿಸ್ಟಮ್ ಅಂತಾರೆ, ಹಿಂದೆನೇ ನಿಮ್ಗೆ ಹೇಳಿದ್ದೆ. ಆದರೆ ನೀವುಗಳು ಬೇರೆ ಬೇರೆ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿದ್ದೀರಾ. ಫಸ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಹೊಂದಿದ್ರೆ ಅದಕ್ಕೆ ದುಡ್ಡು ಬಂದಿರುತ್ತೆ. ನೀವು ನಂತರದಲ್ಲಿ ಏನೋ ಲೋನಿಗೆ ಅಂತೇಳಿ ಕೆನರಾ ಬ್ಯಾಂಕಲ್ಲೋ ಕರ್ನಾಟಕ ಬ್ಯಾಂಕಲ್ಲೋ ಅಕೌಂಟ್ ಮಾಡಿಸಿದ್ದೀರಾ. ಇವಾಗ ಫಸ್ಟ್ ಮಾಡಿಸಿರೋ ಬ್ಯಾಂಕಲ್ಲಿ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಓಡಾಡ್ತಾ ಇದ್ದೀರಾ. ಆ ಕ್ಯಾನ್ಸಲ್ ಮಾಡ್ಸೋಕ್ಕೆ ಹೋಗ್ಬೇಡಿ. ನಿಮ್ಮದು ಫಸ್ಟ್ ಯಾವ ಬ್ಯಾಂಕ್ ಇತ್ತೋ ಆ ಬ್ಯಾಂಕಲ್ಲೇ ಅಕೌಂಟ್ ಇರಲಿ. ನೀವು ಎರಡೆರಡು ಮೂರು ಬ್ಯಾಂಕಲ್ಲಿ ಅಕೌಂಟ್ ಮಾಡ್ಕೊಂಡ್ರೆ ಅದು DBT ಸಿಸ್ಟಮಲ್ಲಿ ಎಂಟ್ರಿ ಆಗಿರಲ್ಲ, NPCL ಸರ್ವರಲ್ಲಿ ಲಿಂಕ್ ಆಗಿರಲ್ಲ. ಆದ್ದರಿಂದ ನೀವು ಫಸ್ಟ್ ಯಾವ ಅಕೌಂಟನ್ನು ಮಾಡ್ಕೊಂಡಿದ್ರೋ ಆ ಅಕೌಂಟನ್ನೇ ಮುಂದುವರಿಸಿ. ನಿಮ್ಗೆ DBT ಸಿಸ್ಟಮಲ್ಲಿ ಹಣ ಬರೋದಕ್ಕೆ ಅಂತೇಳಿ ವಿನಂತಿನ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ ಶಿವಮೊಗ್ಗ ವಿರೂಪಾಕ್ಷ ಅಂತ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಮಸ್ಕಾರಗಳು. ಥ್ಯಾಂಕ್ ಯು.